ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಆಗಿರುವಂಥ ಬ್ಲೌಸ್ ತೋರಿಸ್ತಿದ್ದೀನಿ ನೋಡಿ. ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಈ ಬ್ಲೌಸು. ಇದು ಸ್ಲೀವ್ಸು ಡಿಸೈನು. ಸ್ಲೀವ್ಸ್ಗೆ ನೋಡಿ ಕೆಳಗಡೆ ಬಾರ್ಡರು ಕೊಟ್ಟು ಮಧ್ಯದಲ್ಲಿ ಫ್ಲವರು ಕೊಟ್ಟಿದ್ದೀನಿ. ಹಾಗೆಯೇ ಬ್ಯಾಕ್ ನೆಕ್ಕು ತೋರಿಸ್ತಿದ್ದೀನಿ ನೋಡಿ, ರೌಂಡ್ ನೆಕ್ಕು. ಹಾಫ್ ಸ್ಲೀವ್ ಇಟ್ಟಿರೋದ್ರಿಂದ ಸ್ಲೀವ್ ಫುಲ್ಲೂ ವರ್ಕ್ ಇರೋ ರೀತಿ ಕಾಣ್ತಿದೆ. ಬಾರ್ಡರು ಮತ್ತು ಮಧ್ಯದಲ್ಲಿ ಫ್ಲವರ್ ಬಂದಿರೋದ್ರಿಂದ. ಸ್ಯಾರಿ ಬಂದು ನೇವಿ ಬ್ಲೂ ಕಲರ್ ಇದೆ, ಡಾರ್ಕ್ ನೇವಿ ಬ್ಲೂ ಕಲರು. ಅದರಿಂದ ನಾನು ಡಾರ್ಕ್ ನೇವಿ ಬ್ಲೂ ಕಲರು ಥ್ರೆಡನ್ನು ತೊಗೊಂಡಿದ್ದೀನಿ. ಬ್ಯಾಕ್ ನೆಕ್ಕು ಈ ರೀತಿ ಕಾಣ್ತಿದೆ. ಹ್ಯಾಂಗಿಂಗು ನೋಡಿ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ. ವರ್ಕು ಡಿಸೈನು ತುಂಬ ಚೆನ್ನಾಗಿದೆ. ಈ ಡಿಸೈನು ತುಂಬ ಬ್ಲೌಸಸ್ಸು ನಾನು ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ನೆಕ್ ನೋಡಿ ಈ ರೀತಿ ಸ್ವಲ್ಪ ಬ್ರಾಡಾಗಿಯೇ ಡೀಪ್ ಕೊಟ್ಟಿದ್ದೀನಿ. ಒಂದು ಸೈಡು ಎಂಬ್ರಾಯ್ಡ್ರಿ ನೆಕ್ ಬಂದಿದೆ. ಫ್ರಂಟ್ ಈ ರೀತಿ ಕಾಣ್ತಿದೆ. ಕ್ರಾಸ್ ಬೆಲ್ಟ್ ಕೊಟ್ಟು ನಾರ್ಮಲ್ ಸ್ಟಿಚಿಂಗೇ ಮಾಡಿದ್ದೀನಿ. ಹುಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಈ ವಿಡಿಯೋದಲ್ಲಿ ಈ ಬ್ಲೌಸು ಕಟಿಂಗ್ ಆಗೋಕ್ಕೂ ಮುಂಚೆ ಯಾವ ರೀತಿ ಇತ್ತು, ಹಾಗೆಯೇ ಯಾವ ರೀತಿ ಕಟ್ ಮಾಡಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಬ್ಲೌಸ್ ಪೀಸ್ ಮೇಲೆ ವರ್ಕ್ ಹಾಕಿದಾದ್ಮೇಲೆ ಈ ರೀತಿ ಕಾಣ್ತಿದೆ ವರ್ಕು ಫಿನಿಶಿಂಗ್ ನೀಟಾಗಿದೆ. ಈ ಡಿಸೈನು ತುಂಬ ಬ್ಲೌಸ್ ಪೀಸ್ಗಳಿಗೆ ನಾನು ಹಾಕಿದ್ದೀನಿ. ಬೇರೆ ಬೇರೆ ಕಲರ್ ಬ್ಲೌಸ್ ಪೀಸ್ ಮೇಲೆ ಹಾಕಿದ್ದೀನಿ. ಇದು ಫ್ರಂಟ್ ನೆಕ್ಕು ಈ ರೀತಿ ಇದೆ ನೋಡಿ. ಇದು ಕಟ್ ಮಾಡೋಕ್ಕೂ ಮುಂಚೆ ಬ್ಲೌಸ್ ಪೀಸ್ ಯಾವ ರೀತಿ ಕಾಣ್ತಿತ್ತು ಅನ್ನೋ ವಿಡಿಯೋ ಇದು. ಸ್ಲೀವ್ಸು ಈ ರೀತಿ ಒಂದು ಸೈಡ್ಗೆ ಸ್ಲೀವ್ಸ್ ಹಾಕಿದ್ದೀನಿ ನೋಡಿ. ಒಂದು ಲಾಸ್ಟಲ್ಲಿ ಬ್ಲೌಸ್ ಪೀಸ್ಗೆ ಲಾಸ್ಟಲ್ಲಿ ಹಾಕಿದ್ದೀನಿ. ಎರಡು ಸ್ಲೀವ್ಸು ಪಕ್ಕ ಪಕ್ಕನೇ ವರ್ಕ್ ಹಾಕಿದ್ದೀನಿ. ಇದು ಇನ್ನೊಂದು ಸ್ಲೀವು. ಬ್ಲೌಸ್ ಪೀಸು ಪ್ಲೈನ್ ಆಗಿರೋದ್ರಿಂದ ನಮಗೆ ವರ್ಕ್ ಹಾಕ್ಕೊಳ್ಳೋದಕ್ಕೆ ಅಡ್ಜಸ್ಟ್ ಆಗುತ್ತೆ. ಬ್ಯಾಕ್ ನೆಕ್ಕು ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಕಾಣ್ತಿದೆ ವರ್ಕ್ ಆದಮೇಲೆ. ಹ್ಯಾಂಗಿಂಗ್ಗೆ ಪುಟ್ದಾಗ ಹಾಕಿದ್ದೀನಿ, 4 ಫ್ಲವರ್ಸ್ ಥರ ಹಾಕಿದ್ದೀನಿ. ಇದು ಸ್ಯಾರಿಯಲ್ಲಿ ಕ್ರೀಮ್ ಕಲರ್ ಆ್ಯಂಡ್ ನೇವಿ ಬ್ಲೂ ಕಲರ್ ಇದೆ. ಅದರಿಂದ ನಾನು ಕ್ರೀಮ್ ಕಲರು ನೇವಿ ಬ್ಲೂ ಕಲರ್ ಥ್ರೆಡನ್ನು ಯೂಸ್ ಮಾಡಿದ್ದೀನಿ. ಇನ್ನು ಈ ಬ್ಲೌಸು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇದು ಇವರ ಅಳತೆ ಬ್ಲೌಸು. ಈ ಅಳತೆಗೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ. ಲೈನಿಂಗು 1 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜೇ ಇದೆ ಬ್ಲೌಸು, ಅದರಿಂದ 1 ಮೀಟ್ರ್ ತೊಗೊಂಡಿದ್ದೀನಿ. ಹಾಫ್ ಸ್ಲೀವ್ ಆದರೂ ಸಹ 1 ಮೀಟ್ರ್ ಬೇಕಾಗುತ್ತೆ ಇವರಿಗೆ. ಫೋಲ್ಡಿಂಗ್ ನನ್ನ ಸೈಡ್ ಹಾಕ್ಕೊಂಡು ಓಪನ್ ನಂಗೆ ಆಪೋಸಿಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಫಸ್ಟು ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಎಡ್ಜಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಾಗೇ ಅರ್ಧ ಇಂಚು ಗ್ಯಾಪಲ್ಲಿ ಒಂದು ಲೈನನ್ನು ಹಾಕ್ತಾಯಿದ್ದೀನಿ ನೋಡಿ. ಇದು ಮಾರ್ಜಿನ್ಗೋಸ್ಕರ, ಬಾಟಮಲ್ಲಿ ಫೋಲ್ಡ್ ಮಾಡೋದಕ್ಕೋಸ್ಕರ. ಈಗ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ನ ಮಾತ್ರ ಫೋಲ್ಡ್ ಮಾಡಿಕೊಂಡು ಮಧ್ಯೆ ಕರೆಕ್ಟಾಗಿ ಇಟ್ಕೊಂಡು ಸೊಂಟದ ಸುತ್ತಳತೆನ ತಗೊಳ್ಳೋಣ. ಅಳತೆ ಬ್ಲೌಸಲ್ಲಿ ಸ್ಟಿಚ್ ಎಲ್ಲಿಗಿದೆ ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಇಂಚು ಡಾಟ್ಸ್ಗೋಸ್ಕರ, ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ. ನೆಕ್ಸ್ಟು ಆರ್ಮ್ ಡೌನ್ಗೋಸ್ಕರ ಅಳತೆ ಬ್ಲೌಸಲ್ಲೇ ಮಾರ್ಕ್ ಮಾಡ್ತಿದ್ದೀನಿ ನೋಡಿ. ಕರೆಕ್ಟಾಗಿ ಸ್ಲೀವ್ಸು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಮೇಲೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡಿದ್ದೀನಿ. ಈಗ ನೆಕ್ಸ್ಟು ಬ್ಯಾಕ್ ಲೆಂತ್ ತೊಗೊಳ್ಳೋಣ. ಇವ್ರದ್ದು ಬ್ಯಾಕ್ ಲೆಂತ್ ಬಂದು ಅಳತೆ ಬ್ಲೌಸಲ್ಲಿ 14 ಇಂಚಸ್ ಇದೆ. 14 ಇಂಚಸ್ಗೆ ಒಂದು ಮಾರ್ಕ್ ಹಾಕಿ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಹಾಕಿದ್ದೀನಿ. ಈಗ ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಆರ್ಮ್ ಡೌನ್ಗೋಸ್ಕರ ಮಾರ್ಕ್ ಮಾಡಿದ್ದೀವಲ್ವ, ಅಲ್ಲೂ ಅಷ್ಟೇ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಈಗ ಚೆಸ್ಟ್ ತೊಗೊಳ್ಳೋಣ. ಇವ್ರದ್ದು ಚೆಸ್ಟ್ ಬಂದು 11 ಇಂಚಿದೆ. 11 ಇಂಚಿಗೆ ಒಂದು ಮಾರ್ಕು, ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಇವ್ರಿಗೆ ನೆಕ್ ವಿಡ್ತು 2.5 ಕೊಡ್ತಾಯಿದ್ದೀನಿ ನಾನು. 2.5 ಸಾಕಾಗುತ್ತೆ. ಹಾಗೆಯೇ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಎಷ್ಟಿದೆ ರೆಡಿ ಶೋಲ್ಡರ್ ನೋಡ್ತಾ ಇದ್ದೀನಿ.
ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟೇ ರೆಡಿ ಶೋಲ್ಡರ್ ಕೊಡೋಣ. 2.5 ಬರ್ತಿದೆ, 2.5ನೇ ಇಡ್ತಾ ಇದ್ದೀನಿ. ಹಾಗೆಯೇ ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಒಂದು 3/4 ಇಂಚ್ ಎಕ್ಸ್ಟ್ರಾಗೆ ಶೋಲ್ಡರ್ ಎಷ್ಟಿತ್ತು ಅದಕ್ಕಿಂತ 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿ ಕ್ರಾಸಾಗಿ ಲೈನ್ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲೂ ಅರ್ಧ ಇಂಚು ತೊಗೊಳ್ಬೋದು, ನಾನು 3/4 ಇಂಚ್ ತೊಗೊಳ್ತಿದ್ದೀನಿ ಇವ್ರಿಗೆ. ಈಗ ಹಾರ್ಮ್ ಶೇಪ್ ಕೊಡೋಣ. ಈಗ ಅಳತೆ ಬ್ಲೌಸಲ್ಲಿ ನೀಟಾಗಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಆರ್ಮ್ ಶೇಪ್ ಅಂತ ಹೇಳ್ಬಿಟ್ಟು. ಮೇಲೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಕ್ಲಾತ್ ಬಿಟ್ಟು ಮಾರ್ಕನ್ನು ಮಾಡಿದ್ದೀವಿ, ಅಲ್ಲಿಂದ ತೊಗೊಳ್ಬೇಕು. ರೌಂಡಾಗಿ ನಾವು ಲೈನ್ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಬ್ಲೌಸ್ ಇಟ್ಕೊಂಡು ಬರಬೇಕು, ಕರೆಕ್ಟಾಗಿ ಬರ್ತಿದೆ. ಈಗ ನೋಡಿ ಇದು ಫಿಟ್ಟಿಂಗ್ ಸ್ಟಿಚ್ಚು ಇಲ್ಲಿಗೆ ಬರಬೇಕು, ಅದಕ್ಕೋಸ್ಕರ ಒಂದು ಲೈನನ್ನು ಹಾಕ್ತಾಯಿದ್ದೀನಿ. ಬ್ಯಾಕ್ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿಗೆ ಬರುತ್ತೆ. ಎಕ್ಸ್ಟ್ರಾ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ ಇದು ಎಕ್ಸ್ಟ್ರಾ ಕ್ಲಾತು. ಹಾಗೆಯೇ ಬ್ಯಾಕ್ ಡೀಪು ಸಹ ಮಾರ್ಕ್ ಮಾಡ್ಕೊಳ್ಳೋಣ. ಇವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ರೆಡಿ ನಮಗೆ ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಮೇಲೆ ಅರ್ಧ ಇಂಚು ಕ್ಲಾತ್ ಎಕ್ಸ್ಟ್ರಾ ತೊಗೊಳೋದಕ್ಕೋಸ್ಕರ ಒಂದು ಮಾರ್ಕನ್ನು ಮಾಡಿದ್ದೀನಿ. ಹಾಗೆಯೇ ಅಳತೆ ಬ್ಲೌಸಲ್ಲಿ ಬ್ರಾಡ್ ಎಷ್ಟಿದೆ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಇದು ವರ್ಕ್ ಹಾಕುವಾಗಲೂ ಒಂದು ಸಲ ಚೆಕ್ ಮಾಡಿದ್ದೀನಿ, ಈಗಲೂ ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ. 3 ಇಂಚಸ್ ಬ್ರಾಡ್ ಇದೆ, 3 ಇಂಚಸ್ ತಗೊಂಡಿದ್ದೀನಿ. ಇದು ನೆಕ್ಕು ಸ್ವಲ್ಪ ಬ್ರಾಡಾಗೇ ಇದೆ ಅಳತೆ ಬ್ಲೌಸಲ್ಲಿ, ಅದರಿಂದ ಸ್ವಲ್ಪ ಬ್ರಾಡಾಗಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಮಾರ್ಕ್ ಮಾಡೋ ಅವಶ್ಯಕತೆ ಏನಿಲ್ಲ. ವರ್ಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಆದರೂ ಸಹ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಡಾಟ್ಸ್ ಬರುತ್ತೆ, ಡಾಟ್ಸ್ಗೋಸ್ಕರ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ. ಈಗ ಈ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ ಕಟ್ ಮಾಡ್ತಾ ಇಲ್ಲ, ನೆಕ್ಕು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ತೀನಿ. ಇವ್ರದ್ದು ಇನ್ನೂ ಒಂದು ಬ್ಲೌಸ್ ಇದೆ, ಅದು ವರ್ಕ್ ಹಾಕಿನೇ ಸ್ಟಿಚ್ ಮಾಡಬೇಕು. ಅದಿನ್ನೂ ವರ್ಕ್ ಹಾಕಿಲ್ಲ. ಒಂದು ಬ್ಲೌಸು ಅರ್ಜೆಂಟಾಗಿ ಕೇಳಿದರು, ಹಾಗಾಗಿ ಒಂದು ಬ್ಲೌಸನ್ನು ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟು ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಇಲ್ಲೊಂದು ನ್ಯಾಚ್ ಕೊಡೋಣ. ಈಗ ಫ್ರಂಟ್ ಪಾರ್ಟ್ಗೆ ಕಟ್ ಮಾಡೋದಕ್ಕೋಸ್ಕರ ಲೈನಿಂಗ್ ಹಾಕ್ಕೊಳ್ಬೇಕು. ಇದು ಡೀಪು ಕರೆಕ್ಟಾಗಿ ಬರಲಿ ಅನ್ನೋ ಉದ್ದೇಶದಿಂದ ನಾನು ವೀಲ್ ಮಾರ್ಕರಲ್ಲೂ ಎರಡು ಕಡೆಗೂ ಮಾರ್ಕ್ ಸೇಮ್ ಬರೋ ರೀತಿ ರಬ್ ಮಾಡ್ತಾಯಿದ್ದೀನಿ. ಅದು ವರ್ಕ್ ಹಾಕುವಾಗ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಇದ್ದರೂ ಸಹ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಆಗದೆ ಇರೋ ರೀತಿ ನಾವು ಅಡ್ಜಸ್ಟ್ ಮಾಡ್ಬೋದು. ಒಂದು ಅರ್ಧ ಇಂಚು ಡೀಪ್ ಹೆಚ್ಚು ಕಡಿಮೆ ಇದ್ದರೂ ಸಹ ನಾವು ಈ ಮಾರ್ಕನ್ನು ಹಾಕ್ಕೊಂಡಿದ್ರೆ ಅಡ್ಜಸ್ಟ್ ಮಾಡ್ಬೋದು. ಈ ಕಡೆಗೆ ಇಂಪ್ರೆಷನ್ ಬಿದ್ದಿದೆ, ಅದ್ರ ಮೇಲೇ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಬ್ಲೌಸು ರೆಡಿ ಆದಮೇಲೆ ಕರೆಕ್ಟಾಗಿ ಡೀಪ್ ಇಷ್ಟು ಕರೆಕ್ಟಾಗಿ ಬರುತ್ತೆ. ವರ್ಕ್ ಹಾಕುವಾಗಲೂ ಸಹ ಚೆಕ್ ಮಾಡ್ಕೊಂಡಿರಬೇಕು ನೋಡಿ. ವರ್ಕ್ ಹಾಕುವಾಗೂ ಚೆಕ್ ಮಾಡ್ಕೊಂಡಿದ್ದು ಇವಾಗಲೂ ಸಹ ಮಾಡಿಕೊಂಡ್ರೆ ಡೀಪ್ ಕರೆಕ್ಟಾಗಿ ಬರುತ್ತೆ. ಸ್ಟಿಚ್ಚಿಂಗ್ ಎಲ್ಲಿಗೆ ಬರುತ್ತೆ ಮತ್ತು ಒಳಗಡೆ ಕ್ಲಾತ್ ಬಿಡೋದು ಎಲ್ಲಿಗೆ, ಎರಡಕ್ಕೂ ಸಹ ನಾನು ಮಾರ್ಕನ್ನು ಮಾಡಿದ್ದೀನಿ. ಈಗ ನೋಡಿ ಓಪನ್ ಸೈಡ್ ನನ್ನ ಕಡೆಗೆ ಹಾಕ್ಕೊಂಡು ಫೋಲ್ಡಿಂಗ್ ನನಗೆ ಆಪೋಸಿಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಇದು ಫ್ರಂಟ್ ಕಟ್ ಮಾಡೋದಕ್ಕೋಸ್ಕರ. ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಇಟ್ಬಿಟ್ಟು ಸುತ್ತಲೂ ಒಂದು ಲೈನನ್ನು ಹಾಕ್ತಾಯಿದ್ದೀನಿ. ಶೋಲ್ಡರ್ ಪಾಯಿಂಟ್ ಹತ್ರ ಮತ್ತು ಚೆಸ್ಟ್ ಪಾಯಿಂಟ್ ಹತ್ರ ಮಾತ್ರ ಒಂದೊಂದು ಡಾಟ್ ಕೊಟ್ಟು ಸುತ್ತಲೂ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಸುತ್ತಲೂ ಲೈನ್ ಹಾಕಿದಾದಮೇಲೆ ಬ್ಯಾಕ್ ಪಾರ್ಟ್ನ ತೆಗೆದುಬಿಡಬೇಕು. ಫಸ್ಟು ಅಳತೆ ಬ್ಲೌಸಿಂದ ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡೋಣ.
ಅವ್ರದ್ದು ಅಳತೆ ಬ್ಲೌಸಲ್ಲಿ ನೆಕ್ ಡೀಪ್ ಸ್ವಲ್ಪ ಜಾಸ್ತಿನೇ ಇದೆ ಫ್ರಂಟ್ಗೆ. ಇದು ಕರೆಕ್ಟ್ ಇದೆ ಅಂತ ಅವ್ರು ಹೇಳಿರೋದ್ರಿಂದ ನಾನು ಅಷ್ಟನ್ನೇ ಕೊಡ್ತಿದ್ದೀನಿ. ಸ್ವಲ್ಪ ಬ್ರಾಡಾಗಿದ್ದರೆ ಚೆನ್ನಾಗಿ ಕಾಣುತ್ತೆ, ಅದರಿಂದನೇ ಸ್ವಲ್ಪ ಇದು ಯಾವ ರೀತಿ ಫ್ರಂಟ್ ನೆಕ್ ಬಂದಿದೆಯೋ ಅದೇ ರೀತಿ ಕರೆಕ್ಟಾಗಿ ರೌಂಡಾಗಿ ಸೆಟ್ ಮಾಡಿ ಇಟ್ಕೊಂಡು ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ರೆಡಿ ಎಲ್ಲಿಗೆ ಬೇಕು ಅಲ್ಲಿಗೆ ಒಂದು ಮಾರ್ಕ್, ಹಾಗೆಯೇ ಒಂದು 1/4 ಇಂಚಷ್ಟು ಅಥವಾ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ನನ್ನ ಪಕ್ಕದಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಸ್ಟಿಚಿಂಗ್ ಎಲ್ಲ ಆಗೋ ಅಷ್ಟರಲ್ಲಿ ರೆಡಿ ಬರುತ್ತೆ ನಮಗೆ. ಈಗ ಇದನ್ನು ಶೇಪ್ ನೀಟಾಗಿ ಮಾಡ್ಕೊಳ್ಳೋಣ ನಮ್ಗೆ ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು. ಹಾಗೆಯೇ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿಗೆ ಬರುತ್ತೆ, ಅದು 2 ಮಾರ್ಕ್ ಹಾಕಿದ್ದೀನಿ ನೋಡಿ. ಹಾಗೆಯೇ ಉಕ್ಸ್ ಪಟ್ಟಿ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಅದು ಎಷ್ಟಿದೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ, ಎಕ್ಸ್ಟ್ರಾ 1 ಇಂಚ್ ಆ್ಯಡ್ ಮಾಡಿ ತೊಗೊಳ್ಬೇಕು. ಉಕ್ಸ್ ಪಟ್ಟಿ ಲೆಂತ್ ಆದಮೇಲೆ ನೆಕ್ಸ್ಟು ಫ್ರಂಟಲ್ಲಿ ಡಾಟ್ ಪಾಯಿಂಟ್ ತೊಗೊಳ್ಬೇಕು. ಡಾಟ್ ಪಾಯಿಂಟು ಶೋಲ್ಡರ್ ಹತ್ರದಿಂದ ಟೇಪ್ ಇಟ್ಕೊಂಡು ಟೈಟಾಗಿ ಎಳೆದಿಟ್ಕೊಂಡು ತಗೊಳ್ಬೇಕು. 11 ಇಂಚ್ ಬರ್ತಿದೆ. ಹಾಗೆಯೇ ಡಾಟ್ ಲೆಂತು ಸಹ ನೋಡ್ತಾಯಿದ್ದೀನಿ, 3.5 ಬರ್ತಿದೆ ಡಾಟ್ ಲೆಂತು. ಮೇಲೆ ಅರ್ಧ ಇಂಚು ಕ್ಲಾತ್ ಬಿಟ್ಟು ತೊಗೊಂಡಿದ್ದೀನಿ ಟೇಪ್ ನೋಡಿ. 11 ಇಂಚ್ಗೆ 1 ಮಾರ್ಕು, 3.5ಗೆ 1 ಮಾರ್ಕು ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ 1 ಮಾರ್ಕನ್ನು ಹಾಕಿ ಈ ಕಡೆ 1/4 ಇಂಚ್ ತೊಗೊಳ್ತಾ ಇದ್ದೀನಿ ಡಾಟ್ ವಿಡ್ತು, ಆ ಕಡೆ 1/4 ವಿಡ್ತು ತೊಗೊಂಡಿದ್ದೀನಿ. ಇದು ಮೇನ್ ಡಾಟು. ಸ್ಕೇಲಿಂದ ನೀಟಾಗಿ ಲೈನ್ ಹಾಕ್ಕೊಳ್ಳೋಣ. ಈಗ ನೋಡಿ ಉಕ್ಸ್ ಪಟ್ಟಿ ಕಡೆ ಮಾರ್ಕ್ ಮಾಡಿದ್ದೀವಲ್ವ, ಅಲ್ಲಿಗೂ ಈ ಲೈನನ್ನು ಸೇರಿಸೋಣ. ನೆಕ್ಸ್ಟು ಅಳತೆ ಬ್ಲೌಸಿಂದನೇ ಸೈಡಲ್ಲಿ ಎಷ್ಟು ಕ್ಲಾತ್ ಬೇಕು ನಮಗೆ ಅನ್ನೋದು ಸಹ ನೋಡ್ಕೊಳ್ಳೋಣ ನೋಡಿ. ಮೇಲೆ ಸ್ಟಿಚಿಂಗ್ ಅರ್ಧ ಇಂಚು, ಕೆಳಗಡೆ ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಕ್ಲಾತ್ ತೊಗೊಂಡು ಮಾರ್ಕನ್ನು ಮಾಡ್ಕೊಳ್ಬೇಕು. ಇದು ಅಷ್ಟೇ, ಎಷ್ಟು ಬೇಕು ಫ್ರಂಟ್ಗೆ ನಮಗೆ ಅನ್ನೋದು ಡಾಟ್ಸ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾನೇ ಕ್ಲಾತ್ ಬಿಟ್ಟು ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಲೈನ್ ಹಾಕೋಣ. ಇವ್ರದ್ದು ಫ್ರಂಟು ಈ ರೀತಿ ಕ್ರಾಸ್ ಆಗಿದೆ, ಹಾಗೆ ಮಾರ್ಕ್ ಹಾಕಿದ್ದೀನಿ. ಚೆಸ್ಟು ಚೆಕ್ ಮಾಡ್ತಾಯಿದ್ದೀನಿ 11 ಇಂಚ್ ಇದೆಯಾ ಅಂತ ಹೇಳ್ಬಿಟ್ಟು. ಚೆಕ್ ಮಾಡಿದ್ದಾದಮೇಲೆ ನೀಟಾಗಿ ಫ್ರಂಟ್ ಆರ್ಮ್ ಶೇಪ್ ಕೊಡ್ತಾಯಿದ್ದೀನಿ. ಒಂದು ಅರ್ಧ ಇಂಚಷ್ಟು ಆರ್ಮ್ ಶೇಪ್ ಕೊಟ್ಟಿದ್ದೀನಿ ಇದಕ್ಕೆ. ಈಗ ಉಳಿದಂಥ ಡಾಟ್ಸ್ ಎಲ್ಲ ಮಾರ್ಕ್ ಮಾಡೋಣ. ಹಾಗೆಯೇ ಇವ್ರದ್ರಲ್ಲಿ 4th ಡಾಟ್ ಇಲ್ಲ, ಹಾಗಾಗಿ ನಾನು ಇವ್ರಿಗೆ 4th ಡಾಟ್ ಹಾಕ್ತಾ ಇಲ್ಲ ನೋಡಿ. ಫ್ರಂಟ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಇದನ್ನು ಕಟ್ ಮಾಡೋಣ. ಇದು ವರ್ಕ್ ಹಾಕಿರೋದು ಹಾಫ್ ಪಟ್ಟು ಕ್ಲಾತು, ಹಾಫ್ ಪಟ್ಟು ಕ್ಲಾತ್ ಮೇಲೆ ಹಾಕಿದ್ದೀನಿ. ಇದು ಸ್ಯಾರಿಯಲ್ಲಿ ಬಂದಿರೋ ಪೀಸಲ್ಲ, ಅವ್ರಿಗೆ ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಅಂದಿದ್ದಕ್ಕೆ ಸ್ಯಾರಿಗೆ ತಗೊಂಡಿದ್ದಾರೆ. ಈ ಬ್ಲೌಸ್ ಪೀಸು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಹಾಫ್ ಪಟ್ಟು ಕ್ಲಾತ್ ಮೇಲೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಇವ್ರದ್ದು ಇನ್ನೂ ಒಂದು ಬ್ಲೌಸ್ ಇದೆ, ಇನ್ನೊಂದು ಸ್ವಲ್ಪ ಟೈಮ್ ಇಲ್ಲ ಈಗ ಸ್ಟಿಚ್ ಮಾಡೋದಕ್ಕೆ, ಅದಕ್ಕೋಸ್ಕರ ಒಂದು ಬ್ಲೌಸನ್ನು ಮಾತ್ರ ರೆಡಿ ಮಾಡ್ತಾಯಿದ್ದೀನಿ. ಫ್ರಂಟ್ ನೆಕ್ಕು ಕಟ್ ಮಾಡ್ಕೊಳ್ಳಿಲ್ಲ ಅಂದರೂ ಆಗುತ್ತೆ, ಸ್ಟಿಚಿಂಗಲ್ಲೇ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ, ಕಟ್ ಮಾಡಿದ್ರೂ ಸಹ ಪರವಾಗಿಲ್ಲ. ಈಗ ಡಾಟ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ನ್ಯಾಚ್ ಕೊಡೋಣ. ಫ್ರಂಟ್ ನೆಕ್ಕು ಕಟ್ ಮಾಡ್ಕೊಂಡಿದ್ರೂ ಸಹ ಕರೆಕ್ಟಾಗಿ ರೆಡಿ ನಮಗೆ ಎಲ್ಲಿಗೆ ಬರಬೇಕು ಅದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದಾಗ ನೋಡ್ಕೊಂಡಿರ್ತೀವಿ. ಈಗ ವೀಲ್ ಮಾರ್ಕರಿಂದ ರಬ್ ಮಾಡ್ತಾಯಿದ್ದೀನಿ ಬ್ಯಾಕ್ ಸೈಡು ಡಾಟ್ಸ್ಗೋಸ್ಕರ. ಕಟ್ ಮಾಡಿಕೊಂಡ್ರೆ ನೆಕ್ಕು ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ಒಂದು ಅರ್ಧ ಇಂಚ್ 1/4 ಇಂಚು ಡೀಪು ಅಪ್ ಆ್ಯಂಡ್ ಡೌನ್ ಇದ್ದರೂ ಸಹ ನಾವು ಅಡ್ಜಸ್ಟ್ ಮಾಡ್ಬೋದು ನೋಡಿ. 2 ಕಡೆಗೂ ಡಾಟ್ಸ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡೋಣ. ಇವ್ರದ್ದು ಹಾಫ್ ಸ್ಲೀವೇ. ಫಸ್ಟ್ ಲೈನಿಂಗ್ 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ 1 ಮಾರ್ಕು,
ಹಾಗೆಯೇ ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ಗೆ 1 ಮಾರ್ಕ್ ಹಾಕಿ, ಅಳತೆ ಬ್ಲೌಸಲ್ಲಿ ಇರೋದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ನಾನು ಲೆಂತ್ ಕೊಡ್ತಾಯಿದ್ದೀನಿ. ಅವ್ರದ್ದು 5 ಇಂಚಸ್ ಇದೆ, ನಾನು 6 ಇಂಚಸ್ ಕೊಡ್ತಾಯಿದ್ದೀನಿ. ವರ್ಕು ಆಗಿರೋಂಥ ಕ್ಲಾತಲ್ಲಿ 6 ಇಂಚಸ್ ಕೊಟ್ರೇ ವರ್ಕು ಕಂಪ್ಲೀಟಾಗಿ ಬರುತ್ತೆ, ಇಲ್ಲಾಂದರೆ ವರ್ಕ್ ಕಟ್ ಆಗಿಬಿಡುತ್ತೆ. ಅದರಿಂದ ನಾನು 6 ಇಂಚಸ್ ಕೊಡ್ತಾಯಿದ್ದೀನಿ. ಸ್ಲೀವ್ಸು ವಿಡ್ತು ತೊಗೊಳ್ತಾ ಇದ್ದೀನಿ, ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟೇ ತೊಗೊಳ್ತಾ ಇದ್ದೀನಿ. ಸ್ಲೀವ್ಸು ನಾನೀಗ ಕಟ್ ಮಾಡ್ತಾ ಇಲ್ಲ, ಒಂದು ರಫ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಪ್ಯಾಚ್ ಕೊಡಬೇಕು ಲೈನಿಂಗ್ಗೆ, ಅದಕ್ಕೋಸ್ಕರ ಪ್ಯಾಚ್ ಕೊಟ್ಟಿದ್ದಾದಮೇಲೆ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ತೀನಿ. ಅದು ಸ್ಟಿಚಿಂಗ್ ಮಾಡುವಾಗ ನಾನು ಪ್ಯಾಚ್ ಕೊಟ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತೀನಿ. ಈಗ ರಫ್ ಆಗಿ ಒಂದು ಮಾರ್ಕನ್ನು ಮಾಡಿಕೊಂಡು ಸ್ಲೀವ್ಸ್ ಕಟ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜೇ ಇರೋದ್ರಿಂದ ಆರ್ಮ್ ಶೇಪೆಲ್ಲ ಪ್ಯಾಚ್ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಸೆಂಟ್ರಿಗೆ ನ್ಯಾಚ್ ಹಾಕ್ತಾಯಿದ್ದೀನಿ, ಟಾಪ್ ಆ್ಯಂಡ್ ಬಾಟಮ್ ಎರಡಕ್ಕೂ. ಪ್ಯಾಚ್ಗೆ ನೋಡಿ ಇಲ್ಲಿ ಪೀಸ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದು ಪ್ಯಾಚ್ ಕೊಟ್ಟಿದ್ದಾದಮೇಲೆ ಶೇಪೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲೀವ್ಸು. ಇದು ಸ್ಟಿಚಿಂಗು ಸಹ ನಾನೇ ಮಾಡೋದ್ರಿಂದ ಸ್ಟಿಚ್ ಮಾಡುವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಇದು ಸೈಡ್ಗೆ ಬರೋದಕ್ಕೆ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ, ಪ್ಯಾಚ್ ಅಟ್ಯಾಚ್ ಯಾವ ಕಡೆ ಮಾಡಬೇಕು ಅಂತ ಗೊತ್ತಾಗೋದಕ್ಕೋಸ್ಕರ. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ತಾಯಿದ್ದೀನಿ. 1 ಮೀಟ್ರ್ ಲೈನಿಂಗು ಕರೆಕ್ಟಾಗಿ ಸರಿ ಹೋಯ್ತು, ಇವ್ರಿಗೆ ಉಳಿಲಿಲ್ಲ. ಕ್ರಾಸ್ ಬೆಲ್ಟ್ಗೋಸ್ಕರ ಅಳತೆ ಬ್ಲೌಸಲ್ಲಿ ಇರೋಷ್ಟು ಕರೆಕ್ಟಾಗಿ ತಗೊಳ್ತಾಯಿದ್ದೀನಿ ಅಳತೆ. ಇದು ಎಷ್ಟು ಉದ್ದ ಬೇಕು ಅಂತೇಳ್ಬಿಟ್ಟು ನೋಡ್ತಾಯಿದ್ದೀನಿ ಕ್ರಾಸ್ ಬೆಲ್ಟು. ಇಲ್ಲಿ 3 ಇಂಚಸ್ ಇದೆ, 1 ಇಂಚ್ ಆ್ಯಡ್ ಮಾಡಿ 4 ಇಂಚಸ್ಗೆ 1 ಮಾರ್ಕು. ಈ ಕಡೆ 2.5 ಇಂಚಸ್ ರೆಡಿ ಇದೆ, 3.5ಗೆ 1 ಮಾರ್ಕ್ ಮಾಡಿಬಿಟ್ಟು ಶೇಪ್ ಕೊಡ್ತಾಯಿದ್ದೀನಿ ನೋಡಿ. 2 ಪೀಸ್ ಮಾತ್ರ ಕ್ರಾಸ್ ಬೆಲ್ಟ್ಗೆ ಪೀಸು ಸಿಕ್ಕಿದೆ ಲೈನಿಂಗು, ಇನ್ನೆರಡು ಪೀಸು ಬೇರೆ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ಬೇಕು. ಲೈನಿಂಗ್ 1 ಮೀಟ್ರ್ ಲೈನಿಂಗು ಕರೆಕ್ಟಾಗಿ ಸರಿ ಹೋಯ್ತು. ಇವ್ರಿಗೆ ಫುಲ್ ಸ್ಲೀವ್ ಏನಾದ್ರು ಬೇಕಂದರೆ 1.25 ಮೀಟ್ರ್ ತಗೊಳ್ಬೇಕಾಗುತ್ತೆ. ನೋಡಿ, ಕ್ರಾಸ್ ಬೆಲ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಇದನ್ನು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡೋಣ. ಈ ಲೈನಿಂಗ್ ಎಲ್ಲ ಫಸ್ಟು ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ಸು ರಫ್ ಆಗಿ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕ್ಲಾತು ಕಟ್ ಮಾಡಿ ತೆಗೆದಿಟ್ಬಿಡೋಣ, ಮೇನ್ ಕ್ಲಾತು. ಮೇನ್ ಪೀಸ್ಗೂ ಸಹ ಸ್ವಲ್ಪ ಸೈಡಲ್ಲಿ ಪ್ಯಾಚ್ ಕೊಡಬೇಕಾಗುತ್ತೆ. ನಾನಿಲ್ಲಿ ಸ್ಲೀವ್ಸ್ಗೆ ಬಾಟಮಲ್ಲಿ ಕ್ಲಾತ್ ಬಿಟ್ಟಿದ್ದೀನಲ್ಲ, ಆ ಪ್ಲೈನ್ ಕ್ಲಾತ್ ಎಲ್ಲ ತೆಗೆದುಬಿಡ್ತೀನಿ. ಕರೆಕ್ಟಾಗಿ ಡಿಸೈನ್ ಮಾತ್ರ ಬರೋ ರೀತಿ ಕಟ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡುವಾಗ. ಇದು ಸೈಡ್ಗೆ ಎತ್ತಿಟ್ಬಿಡೋಣ ಸ್ಲೀವ್ಸು. ಈಗ ಬ್ಯಾಕ್ ಪಾರ್ಟ್ ಹಾಕ್ತಾಯಿದ್ದೀನಿ ನೋಡಿ. ನೆಕ್ಕು ಬಾಟಮಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಒಂದು ಗುಂಡ್ಪಿನನ್ನು ಹಾಕ್ತಾಯಿದ್ದೀನಿ. ಇದು ಕಟ್ಟಿಂಗ್ ಮಾಡುವಾಗ ಶೇಕ್ ಆಗಬಾರ್ದು ಅಂದ್ಬಿಟ್ಟು. 2 ಗುಂಡ್ಪಿನ್ ಬೇಕಾದ್ರೂ ಹಾಕ್ಕೊಳ್ಬೋದು, ನೆಕ್ ಬಾಟಮ್ ಸೈಡ್ ಒಂದು, ಶೋಲ್ಡರ್ ಹತ್ರ ಒಂದು. ಇದು ಕ್ಲಾತ್ ಏನು ಜಾರೋ ಥರ ಇಲ್ಲ, ನೀಟಾಗಿದೆ, ಹಾಗಾಗಿ ಒಂದೇ ಹಾಕಿದ್ದೀನಿ ನಾನು, ಒಂದೇ ಸಾಕಾಗುತ್ತೆ. ಇನ್ನು ಬ್ಯಾಕ್ ಪಾರ್ಟಲ್ಲಿ ಅವ್ರದ್ದು ಅಳತೆ ಬ್ಲೌಸ್ ಎಷ್ಟು ಡೀಪ್ ಇದ್ದರೆ ಅಷ್ಟನ್ನೇ ಕೊಡ್ತಾಯಿದ್ದೀನಿ, ಜಾಸ್ತಿನೂ ಮಾಡ್ತಾಯಿಲ್ಲ, ಹಾಗೆಯೇ ಕಡಿಮೆನೂ ಮಾಡ್ತಾಯಿಲ್ಲ. ಸೆಂಟ್ರ್ ಪಾರ್ಟ್ಗೆ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ, ಸೆಂಟ್ರ್ ಎಲ್ಲಿಗೆ ಬೇಕು ಬ್ಯಾಕ್ ಸೆಂಟ್ರ್ ಅಂದ್ಬಿಟ್ಟು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡನ್ನೂ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಕ್ರಾಸ್ ಬೆಲ್ಟ್ಗೂ ಸಹ ಎಲ್ಲಿ ಕ್ಲಾತ್ ತೊಗೊಳ್ಬೇಕು ಅನ್ನೋದು ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಈ ಬ್ಲೌಸ್ ಕಟ್ಟಿಂಗಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಬ್ಯಾಕ್ ಪಾರ್ಟು ನೆಕ್ ಎಲ್ಲಿಗೆ ಬರುತ್ತೆ, ಫ್ರಂಟ್ ಪಾರ್ಟು ನೆಕ್ ಎಲ್ಲಿಗೆ ಬರುತ್ತೆ ಅನ್ನೋದೇ ನೋಡಿಕೊಂಡು ಇಂಪಾರ್ಟೆಂಟಾಗಿ ನಾವು ಲೈನಿಂಗನ್ನು ಸೆಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಮೇನ್ ಕ್ಲಾತ್ ಮೇಲೆ.
ಸ್ಲೀವ್ಸು ಫಸ್ಟೇ ಕಟ್ ಮಾಡಿ ಇಟ್ಟಿರೋದ್ರಿಂದ ಬ್ಯಾಕು ಫ್ರಂಟು ಇನ್ನು ಕ್ರಾಸ್ ಬೆಲ್ಟು ಇಷ್ಟನ್ನು ಸೆಟ್ ಮಾಡಿಕೊಂಡ್ರೆ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಗುತ್ತೆ. ಇನ್ನು ಕ್ರಾಸಾಗಿ 2 ಪೀಸ್ ಹ್ಯಾಂಗಿಂಗೋಸ್ಕರ ಕಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ನೆಕ್ಕೆಲ್ಲ ನೋಡ್ಕೊಂಡಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಸುತ್ತಲೂ 1 ಇಂಚು ಎಕ್ಸ್ಟ್ರಾ ಕ್ಲಾತ್ ಕೊಟ್ಟೆ ಕಟ್ ಮಾಡ್ತಾಯಿದ್ದೀನಿ. ಇದು ಹಾಫ್ ಪಟ್ಟು ಕ್ಲಾತು 1 ಮೀಟ್ರ್ ಇತ್ತು. 1 ಮೀಟ್ರ್ ಕರೆಕ್ಟಾಗಿ ಇವ್ರಿಗೆ ಸರಿ ಹೋಗ್ತಿದೆ. ಫುಲ್ ಸ್ಲೀವ್ ಆಗಿದ್ದರೆ ಶಾರ್ಟೇಜ್ ಆಗ್ತಿತ್ತು. ಹಾಫ್ ಸ್ಲೀವ್ ಆಗಿರೋದ್ರಿಂದ ಸರಿ ಹೋಗಿದೆ. ನೋಡಿ ಕ್ರಾಸ್ ಬೆಲ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಲೈನಿಂಗ್ ಮಾತ್ರ ಒಳಗಡೆಗೆ ಬೇರೆ ಕ್ಲಾತಲ್ಲಿ 2 ಪೀಸು ಕ್ರಾಸ್ ಬೆಲ್ಟ್ ತಗೊಳ್ಬೇಕಾಗುತ್ತೆ. ಇದು ಸೆಂಟ್ರು ಬ್ಯಾಕ್ ಪಾರ್ಟ್ಗೆ ಸೆಂಟ್ರು ನೆಕ್ಕು ನೋಡ್ಕೊಳ್ಳೋದಕ್ಕೋಸ್ಕರ ನ್ಯಾಚ್ ಕೊಡ್ತಾಯಿದ್ದೀನಿ. ಬ್ಯಾಕು ಕ್ರಾಸ್ ಬೆಲ್ಟು ಸ್ಲೀವ್ಸು ಕಂಪ್ಲೀಟ್ ಆಯಿತು. ಈಗ ಫ್ರಂಟ್ ನೆಕ್ಕು ನೋಡಿಕೊಂಡು 2 ಲೇಯರ್ ಇರೋದ್ರಿಂದ 2 ಕಡೆಗೂ ಫ್ರಂಟ್ ಕಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ಫ್ರಂಟ್ ನೆಕ್ಕು ಕಟ್ ಮಾಡಿರೋದ್ರಿಂದ ಕರೆಕ್ಟಾಗಿ ನಮಗೆ ಡೀಪ್ ಎಲ್ಲಿಗೆ ಬೇಕು ಅಂತ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. 1 ಮೀಟ್ರ್ ಬ್ಲೌಸ್ ಪೀಸು ಕರೆಕ್ಟಾಗಿ ಸೆಟ್ ಆಯ್ತು ಇವ್ರಿಗೆ. ಇನ್ನು ಎಕ್ಸ್ಟ್ರಾ ಕ್ಲಾತ್ ಏನು ಉಳಿಯಲ್ಲ. ಹ್ಯಾಂಗಿಂಗೋಸ್ಕರ ಕ್ರಾಸಾಗಿ 2 ಪೀಸು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಮಾತ್ರ ಸಾಕಾಗುತ್ತೆ. ಫ್ರಂಟು ಅಷ್ಟೇ ಸುತ್ತಲೂ 1 ಇಂಚ್ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟೆ ಕಟ್ ಮಾಡಿದ್ದೀನಿ. ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಈ ವಿಡಿಯೋದಲ್ಲಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಅದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಟೈಲರಿಂಗ್ ರಿಲೇಟೆಡ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಬ್ಲೌಸು ಸ್ಟಿಚಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನಾನು ಫಸ್ಟೇ ತೋರಿಸಿದ್ದೀನಿ. ಈ ಬ್ಲೌಸು ನಿಮ್ಗೆ ಇಷ್ಟ ಆಗಿದ್ರೂ ಸಹ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹ್ಯಾಂಗಿಂಗೋಸ್ಕರ 2 ಪೀಸನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಹುಕ್ಸ್ ಪಟ್ಟಿ ಕಾಜಾಪಟ್ಟಿಗೂ ಸಹ ಲೈನಿಂಗನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇಷ್ಟು ಹೊತ್ತು ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.